ಅಲ್ಲಿ ಮಾಡದೆ ಹೋಗಿದ್ರೆ ಮಾಡಕ್ಕೆ ಹೋಗ್ತಿರ್ಲಿಲ್ಲ, ಯಾರು ಕೇಳಕ್ಕೆ ಹೋಗ್ತಿರ್ಲಿಲ್ಲ. ನಾನು ಬರೀ ಅದು ಒಂದೇ ಮಾಡಲಿಲ್ಲ, ಅಲ್ಲಿ ಸಂಗಮ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರವನ್ನು ನಾನೇ ಮಾಡಿದೆ. ಬಸವಣ್ಣ ಕಾಯಕ ಅವರ ಕಾರ್ಯಕ್ಷೇತ್ರ ಇತ್ತಲ್ಲ ಬಸವ ಕಲ್ಯಾಣ, ಅದರ ಪ್ರಾಧಿಕಾರವನ್ನು ಕೂಡ ನಾನೇ ಮಾಡಿದೆ. ಇವರೆಲ್ಲ ಯಾರಿಗೆ ಬಂದ ಇವರೆಲ್ಲ ಮಾಡೋದು, ಇವತ್ತು ಬಸವಣ್ಣ ಅವ್ರು ಬಹಳ ಹೇಳ್ತಾರಲ್ಲ ಅವರೆಲ್ಲ ಮಾಡೋದು, ನಾವೇ ಮಾಡೋದು. ಯಾಕೆಂತಂದ್ರೆ ಬಸವಣ್ಣನು ಕೂಡ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ದುಡಿದಂಥವ್ರು. ಸಮಾಜದಲ್ಲಿ ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ ಸಮಾಜ ನಿರ್ಮಾಣ ಆಗ್ಬೇಕಂತಕ್ಕಂಥ ಕನಸು ಕಂಡಿದ್ದವರು, ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದವರು. ಅದಕ್ಕೋಸ್ಕರವಾಗಿ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಕನಕದಾಸರು ಕೂಡ ಅದೇ ಕೆಲಸ ಮಾಡಿದ್ರು, ಅಂಬೇಡ್ಕರ್ ಅವರು ಕೂಡ ಅದೇ ಕೆಲಸ ಮಾಡಿದ್ರು. ಇವತ್ತು ನಾವು ಸಂವಿಧಾನದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಳೆದ 5-6 ವರ್ಷಗಳಿಂದ ನೋಡಿ, ಎಲ್ಲ ಬಜೆಟ್ಗಳಲ್ಲಿ ಹೇಳೋದೇನು, ಇನ್ಕ್ಲೂಸಿವ್ ಗ್ರೋತ್ ಆಗಬೇಕು, ದೇಶದಲ್ಲಿ ಇನ್ಕ್ಲೂಸಿವ್ ಗ್ರೋತ್ ಆಗಬೇಕು, ಬದ್ಧತೆನೇ ಇಲ್ಲ. ಈಗ ನೀವು ಮೆಡಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿದ್ದೀರಿ, ಯಾವ ಜಾತಿ ಮೀಸಲಾತಿಗೆ ಅರ್ಹ ಅಲ್ವೋ ಅವರೆಲ್ಲ 2x ಸೇರಿಸ್ಬಿಟ್ಟಿದ್ದಾರೆ. ಈಗ ಸರ್ಟಿಫಿಕೇಟ್ ಕೊಡಕ್ಕೆ ಹೇಳ್ಬಿಟ್ಟು, ಹಿಂದೆ ಯಾಕೆ ಕೊಟ್ಟಿಲ್ಲ, ಈಗ ಯಾಕೆ ಕೊಡ್ತಾ ಇದ್ದಾರೆ? ಯಾರು ನೀವು ಯೋಚನೆ ಮಾಡಿದ್ರು, ನೀವೆಲ್ಲ ಮೆಡಿಕಲ್ ಇಂಜಿನಿಯರಿಂಗ್ ಹೋದ್ರು, ನೀವು ಕೊಡ್ತಾ ಬೀಳ್ತೀರ, ಎಷ್ಟು ಜನ ಕೊಡ್ತಾ ಇರೋದು? ಈಗ ನೀವು ಸಿಗ್ಬೇಕಾದಂತ ಸೀಟ್ಗಳನ್ನೆಲ್ಲ ಅನೇಕ ಜನ ಅವ್ರು ಹೊಡ್ಕೋಬಿಟ್ರು. ಅಂದ್ರೆ ನಿಮ್ಗೆ ಬರೀ ಕುರುಬರಿಗಲ್ಲ, 117-113 ಜನರಿಗೆ ಸಿಗ್ಬೇಕಾದ್ರೆ ಅದ್ರಲ್ಲಿ ಮೇಜರ್ 103-102 ಜಾತಿಗಳು ಅವು ಸಿಗ್ಬೇಕಾದವೆಲ್ಲ ಅವ್ರು ಹೊಡ್ಕೋಬಿಟ್ರು. ಯಾಕೆ ಅಂತ ಕೇಳಿದ್ರೆ ಸುಮಾರು 40-50 ಸಾವಿರ ಜನ ಸರ್ಟಿಫಿಕೇಟ್ ಆಗಬೇಕು ನೋಡಿ. ಹೇಗೆ ಒಂದು ಇಡೀ ಮೀಸಲಾತಿ ವ್ಯವಸ್ಥೆಯನ್ನೇ ಡೈಲ್ಯೂಟ್ ಮಾಡ್ತಾರೆ ವ್ಯವಸ್ಥಿತವಾಗಿ ಅಂತಕ್ಕಂಥದ್ದನ್ನ ತಿಳ್ಕೊಬೇಕು. ಬಹಳ ಪ್ಲಾನ್ಡ್ ಆಗಿ, ವಿತೌಟ್ ಹರ್ಟಿಂಗ್ ಎನಿಬಡಿ, ಹಂಗೆ ಮಾಡ್ತಾರೆ. ಇದರಿಂದ ದುಷ್ಪರಿಣಾಮ ಏನಾಗ್ತದೆ ಅಂತಕ್ಕಂಥದ್ದನ್ನ ವಿಚಾರ ಮಾಡಬೇಕಾಗ್ತದೆ. ಪಾಪ ಇಂಜಿನಿಯರಿಂಗ್ ಸೀಟ್ಗಳು ಕಡಿಮೆ ಆದ, ಮೆಡಿಕಲ್ ಸೀಟ್ಸ್ ಕಡಿಮೆ ಆದ, BSc ಹೋದವರು ಇವ್ರು ಬಂದ್ಮೇಲೆ ಅದನ್ನ ಮುಂದುವರಿಸಬೇಕು ಬೇಡ? ಸ್ವಾತಂತ್ರ್ಯ ಬಂದ್ಮೇಲೆ, ಸ್ವಾತಂತ್ರ್ಯ ಭಾರತದಲ್ಲೇ ಸಂವಿಧಾನ ಬರಮೇಲೂ ಕೂಡ ಮೀಸಲಾತಿ ಕೊಟ್ಟಿಲ್ಲ ಅಂತಂದ್ರೆ ಎಂಥ ಶಕ್ತಿಗಳ ಕೆಲಸ ಮಾಡ್ತಾ ಇದ್ದು ಅಂತ ತಿಳ್ಕೋಬೇಕಾಗ್ತದೆ. ಮತ್ತೆ ಎಂತೆಯವ್ರ ಕೈಯಲ್ಲಿ ಅಧಿಕಾರ ಇತ್ತು ಅನ್ನೋದು ತಿಳ್ಕೋಬೇಕಾಗ್ತದೆ. ಅದಕ್ಕಿಂತ ಮೊದಲು ನಾಗೇಗೌಡರ ಅಧ್ಯಕ್ಷತೆಯಲ್ಲಿ ಸಮಿತಿ ಯಾರಿಗೆ ಕೊಡ್ಲಿ. ನಾನು MSc ಓದಲಿಕ್ಕೆ ಒಂದು ನಮ್ಮಪ್ಪ ಶಾನಭೋಗನ್ ಕಂಡ್ರೆ ಬಹಳ ಭಕ್ತಿ ಗೌರವ, ಏನ್ ಸ್ವಾಮಿ ಬುದ್ಧಿ ಅನ್ನೋದು. ನಾನು ಹೋಗ್ಬಿಟ್ಟು ನಾನು ಒಂದು ಸರ್ಟಿಫಿಕೇಟ್ ಕೊಡಿ ಸ್ವಾಮಿ ಶಾನಭೋಗ್ರೆ, ನನಗೆ MSc ಸೀಟ್ ಸಿಗುತ್ತೆ ಬಾಟ್ನಿ MScಗೆ. ನನಗೆ ಬರೀ 52% ಗೊತ್ತು ಬಾಟ್ನಿ BSc ನಲ್ಲಿ, 54% ಇದ್ರೆ ಬಾಟ್ನಿ ಸಿಕ್ತಿತ್ತು ನನಗೆ MSc. ಈ 52ಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ರೆ ಸಿಕ್ತಿತ್ತು. ಅವನ ಶಾನಭೋಗ ನನಗೆ ಉಪಯೋಗ ಏನ್ ಮಾಡೋದು. ನಾನು ಅಲ್ಲಿ ಅವನ ಎದುರಿಗೆ ಸರ್ಟಿಫಿಕೇಟ್ ಹಾಕ್ಬಿಟ್ಟು ಬಂದೆ. ನಾನು MSc ಸೀಟ್ ಸಿಕ್ಕಿದ್ರೆ ಅದೇನೋ ಲೆಕ್ಚರರ್ ಆಗಿ ಏನೋ ಆಗಿರ್ತಿದ್ದೆ, ಹೋಯ್ತಿದ್ದೆ ಕೊಡೋದೇ ಮತ್ತೆ ಒಳ್ಳೇದಾಯ್ತು. ಸೊ ಹಿಂಗೆ ಅವತ್ತು ನನಗೆ ಸಿಕ್ಕಿದ ಅಂದ್ರೆ ನಾನು ಇವತ್ತೇನೋ ರಾಜಕಾರಣಕ್ಕೆ ಬಂದೆ ಆಕಸ್ಮಿಕವಾಗಿ. ಅದು ರಾಜಕಾರಣದಲ್ಲಿ ಸ್ವಲ್ಪ ಅನುಕೂಲನೂ ಆಗಿದೆ, ಇಟ್ಸ್ ಎ ಡಿಫರೆಂಟ್ ಥಿಂಗ್. ಒಂದು ವೇಳೆ ಆಗದೆ ಹೋಗಿದ್ರೆ ನನಗೆ MSc ಸೀಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಾನು ಆಗ ಅನ್ಕೊಂಡಿದ್ದೆ. ಸಿಕ್ಲಿಲ್ಲ, ಸರ್ಟಿಫಿಕೇಟ್ ಕೊಡದೆ ಹೋಗ್ಬಿಟ್ಟ ಶಾನಭೋಗ. ಮೀಸಲಾತಿ ಅವತ್ತೇ ಇದ್ದಿದ್ರೆ ನಮ್ಮ ಅಪ್ಪನ ದೊಡ್ಡ ಆಸೆ ಏನಿತ್ತು ಅಂದ್ರೆ ಡಾಕ್ಟರ್ ಮಾಡಬೇಕು ಅಂತ. ನಾನು ಡಾಕ್ಟ್ರು ಆಗಲಿಲ್ಲ, MScನೂ ಓದಲಿಲ್ಲ, ಲಾ ಓದಕ್ಕೆ ಬಂದು ಕೊನೆಗೆ ಇಲ್ಲಿ ಬಂದು ಸಿಗಾಕೊಂಡಿದ್ದೀನಿ. ಈಗ ಇಲ್ಲಿ ಈಗ
ಲಾ ಕಾಲೇಜ್ ಇಲ್ಲಿ ಲಾಯರ್ ಆಗಿ ಈಗ ರಾಜಕಾರಣದಲ್ಲಿ ಬಂದಿದೆ. ಇಲ್ಲಿ ಬಂದ ಮೇಲೆ ನನಗೆ ಬಹಳ ಅನುಭವಗಳಾಗ ಹೇಗೆ ಪಟ್ಟಭದ್ರ ಹಿತಾಸಕ್ತರು ಕೆಲಸ ಮಾಡ್ತಾರೆ. ಯಾಕಂದ್ರೆ ಪಟ್ಟಭದ್ರ ಹಿತಾಸಕ್ತರ ಜೊತೆಲೇ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದು ನನಗೆ. ಅದರಿಂದ ಅನುಭವ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗದೆ ಹೋಗಿದ್ರೆ ಅವನೂರ ಆಯೋಗ ಆಯ್ತಿತ್ತ? ನಮ್ಮ ಇವ್ರ ಆಯೋಗನೇ ವರದಿ ತಿಪ್ಪಿಗೆಸ್ತವ್ರು ಆಮೇಲೆ ಮಾಡ್ತಿದ್ರು ಜಾರಿನ. ಯಾಕೆ ನಾಗರಗೌಡ ವರದಿ ತಿಪ್ಪಿಗೆಸ್ತು, ಮಂಡ್ಯ ಇದ್ರದ್ದು ಎಂತದ್ದು ಡೆಲ್ಲಿನಲ್ಲಿ ಕಾಕಾ ಕಾಲೇಕರ್ ವರದಿ ಎಷ್ಟು ಕೊಟ್ಟು. ಸೊ ಒಂದೊಂದ್ಸಾರಿ ಏನಾಗ್ತದೆ, ಕೆಲವು ಜನ ಅಧಿಕಾರಕ್ಕೆ ಬಂದಾಗ ರಾಜಕೀಯ ಕಾರಣಕ್ಕೋ ಅಥವಾ ಬೇರೆ ಬೇರೆ ಕಾರಣಕ್ಕೋ, ಈಗ VP ಸಿಂಗ್ ಪ್ರಧಾನಮಂತ್ರಿ ಆಗಿದ್ರೆ ಕಷ್ಟ ಆಯ್ತು. ಕಾಕಾ ಕಾಲೇಕರ್ ಮಂಡಲ್ ಕಮಿಷನ್ ವರದಿ ಜಾರಿ ಆಗ್ತಾ ಇರಲಿಲ್ಲ. ದೇವರಾಜ ಅರಸು ಚೀಫ್ ಮಿನಿಸ್ಟರ್ ಆಗಿದ್ರೆ ಅವನೂರ ಆಯೋಗನೂ ಆಯ್ತಿರಲಿಲ್ಲ, ಜಾರಿನೂ ಆಯ್ತಿರಲಿಲ್ಲ, ಮೀಸಲಾತಿನೂ ಕರ್ನಾಟಕದಲ್ಲಿ ಬರ್ತಾ ಇರಲಿಲ್ಲ. ಈಗ ಮೊನ್ನೆ ಅರ್ಜುನ್ ಸಿಂಗ್ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರಿಂದ, ಎಜುಕೇಶನ್ ಮಿನಿಸ್ಟರ್ ಆಗಿದ್ದರಿಂದ, ಹ್ಯೂಮನ್ ರಿಸೋರ್ಸಸ್ ಮಿನಿಸ್ಟರ್, ಹೈಯರ್ ಎಜುಕೇಶನ್ ಮೀಸಲಾತಿ ಸಿಕ್ಕಿರಲಿಲ್ಲ. ನಮ್ಮ ಸಂವಿಧಾನಕ್ಕೆ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ತಿದ್ದುಪಡಿ ಆದದ್ದು ನಿಮ್ಗೆ ಗೊತ್ತಾ? ದಿ ಫಸ್ಟ್ ಅಮೆಂಡ್ಮೆಂಟ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಟು ಗಿವ್ ರಿಸರ್ವೇಶನ್ ಟು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಆಲ್ಸೋ. ಫಸ್ಟ್ ಅಮೆಂಡ್ಮೆಂಟ್. ತಮಿಳುನಾಡಿನಲ್ಲಿ ಒಂದು ಕೇಸ್ನಲ್ಲಿ ಚಂಪಕಂ ಅವ್ರ ಕೇಸ್ನಲ್ಲಿ ಇದಾದ್ಮೇಲೆ ನಮ್ಮ ಸಂವಿಧಾನಕ್ಕೆ ಇಡೀ ದೇಶದಲ್ಲಿ ಪಾರ್ಲಿಮೆಂಟ್ ನಲ್ಲಿ ತಿದ್ದುಪಡಿ ಆದದ್ದು ಫಸ್ಟ್ ಅಮೆಂಡ್ಮೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಹೇಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿ ಕೊಡ್ತಾರೆ, ಅದೇ ರೀತಿ ಹಿಂದುಳಿದ ಜಾತಿಯವರು ಮೀಸಲಾತಿ ಕೊಡಬೇಕು ಅಂತೇಳಿ 1951 ನಲ್ಲಿ ಅಮೆಂಡ್ಮೆಂಟ್ ಆಯಿತು. ಮೊದಲನೇ ತಿದ್ದುಪಡಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. 51ರಲ್ಲಿ ಆದದ್ದು ಮೀಸಲಾತಿ ನಮಗೆ ಸಿಗ್ಬೇಕಾದ್ರೆ ಎಷ್ಟು ವರ್ಷ ಆಯ್ತು? 92ನೇ ಇಸ್ವಿ ಮಂಡಲ್ ಕಮಿಷನ್ ವರದಿ. ಎಷ್ಟು ವರ್ಷಗಳು? 41 ವರ್ಷ ಕಾಯ್ಬೇಕಾಗ್ಬೋದು. ಇಲ್ಲಿ ಕರ್ನಾಟಕದಲ್ಲಿ ದೇವರಾಜ ಅರಸು ಯಾವಾಗ ಕೊಟ್ಟದ್ದು? 77, 76. ಅಲ್ಲಿವರೆಗೆ ಕಾಯ್ಬೇಕಾಗುತ್ತೆ. ಅಲ್ಲಿವರೆಗೆ ಸಂವಿಧಾನದಲ್ಲಿ ಇದ್ರೂ ಸಂವಿಧಾನದ ವಿಧಿಯನ್ನ ಜಾರಿ ಮಾಡಬೇಕಾದವರು ಅಧಿಕಾರದಲ್ಲಿರೋರು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಉತ್ತರ ಆಗ್ಲಿಲ್ಲ, ನಾವು ಕೇಳಲಿಲ್ಲ, ನಮಗೆ ಜಾಗೃತಿ ಬರಲಿಲ್ಲ. ಇದನ್ನೆಲ್ಲ ಏನು ಕೇಳಿದ್ರೆ ಬರೀ ನಮ್ಮಲ್ಲಿ ಇಂಥವ್ರು ಹುಟ್ಟಿದ್ರು, ಅಂಥವ್ರು ಹುಟ್ಟಿದ್ರು, ಸಂಗೊಳ್ಳಿ ರಾಮಾಯಣ ಹುಟ್ಟಿದ್ರಪ್ಪ, ನೀವೇನಾಗಿದ್ರಿ ಹೇಳಿ? ಅವ್ರು ಹುಟ್ಟಿದ್ರು, ಅವ್ರನ್ನೆಲ್ಲ ರಕ್ಷಣೆ ಮಾಡಿ, ಅವರೆಲ್ಲ ನೆನ್ಕೊಳ್ಳೋಣ, ಅವರಿಗೆಲ್ಲ ಸ್ಫೂರ್ತಿ ಪಡ್ಕೊಳ್ಳೋಣ. ವಾಟ್ ವಿ ಆರ್ ಟುಡೇ ಆಫ್ಟರ್ 64 years of independence, what we should do? ಇದನ್ನ ನೀವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿತ್ತು. ಇದು ಜಾಗೃತಿ. ಸಂಗೊಳ್ಳಿ ರಾಯಣ್ಣ ಅವರು ಮಾಡ್ಲಿಕ್ಕೆ 1 10 ಕೋಟಿ ಕೊಟ್ಟರೆ ಎಲ್ಲ ಅಭಿವೃದ್ಧಿ ಮಾಡಬಹುದು. ಈ ಸರ್ಕಾರ ಇವತ್ತು, ಈ ಸರ್ಕಾರದ ಆದಾಯ ಎಷ್ಟು ಗೊತ್ತು? ಒಂದು ವರ್ಷಕ್ಕೆ ಬಜೆಟ್ ಮಾಡಿಸಿದ್ರೆ ಈ ವರ್ಷದ್ದು 80,000 ಕೋಟಿ. ಅದರಲ್ಲಿ ಲಿಂಪಾದ ಎಷ್ಟು ಒಂದು ಇರ್ಬೇಕಲ್ಲಪ್ಪ ಮರೆಯ, ಎಲ್ರಿಗೂ ಹಂಚಿಕೆ ಆಗ್ಬೇಕಲ್ಲ, ಸರ್ವರಿಗೂ ಸಮಪಾಲು ಸಮಪಾಲು ಅದಾಗ್ಬೇಕಲ್ಲ. ದಟ್ ಯು ಆರ್ ನಾಟ್ ರೀಚ್ ಸೋ ಫಾರ್. ಅದಕ್ಕೆ ಪ್ರಯತ್ನಗಳು ಆಗ್ಬೇಕು. ಅದಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿ ಚಿಂತನೆ ಮಾಡ್ಬೇಕಾಗತ್ತೆ. ಯಾರ್ಯಾರು ಅವತ್ತೇ ಬಸವಣ್ಣ ಇದನ್ನ ಮಾಡೋದು ಅನುಭವ ಮಾಡಬೇಕು. ಅವತ್ತು ಅನುಭವ ಮಾಡೋ ಕಲ್ಪನೆ ಇದೆಯಲ್ಲ, ಎಲ್ರಿಗೂ ಸಹಭಾಗಿತ್ವ ಇರಬೇಕು ಅಂತ ಅನ್ಕೊಳ್ತೀನಿ.
ಸರ್ಕಾರದಲ್ಲಿ ಪಾಲಿರಬೇಕು, ಸಾಮಾಜಿಕ ಪಾಲಿರಬೇಕು, ಆರ್ಥಿಕ ವ್ಯವಸ್ಥೆಯಲ್ಲಿ ಪಾಲಿರಬೇಕು. ಬಸವಣ್ಣ ಎರಡು ವಿಚಾರಗಳನ್ನು ಹೇಳಬೇಕು. ಬಹಳವಾಗಿ ಕಾಯಕ ಮತ್ತು ದಾಸ ಬಹಳ ಜನ ಹೇಳೋದಿಲ್ಲ. ಅಂದ್ರೆ ಪ್ರೊಡಕ್ಷನ್ ಅಂತ ಪ್ರತಿಯೊಬ್ಬರು ಕೂಡ ಇನ್ವಾಲ್ವ್ ಆಗ್ಬೇಕು ಅಂತ ಹೇಳೋದು. ಕಾಯಕ ಅಂದ್ರೆ ಉತ್ಪಾದನೆ ಮಾಡೋದನ್ನ ಎಲ್ಲರೂ ಸೇರಿ ಉತ್ಪಾದನೆ ಮಾಡೋದನ್ನ ಎಲ್ಲರೂ ಯಾರು ಕೆಲವು ಕೈ ಸೇರ್ಕೋಬಾರ್ದು. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇಟ್ಸ್ ಎನ್ ಎಕನಾಮಿಕ್ ಕ್ಲಾಸ್. ವಚನ ಸಾಹಿತ್ಯ ಮತ್ತೆ ಎಕನಾಮಿಕ್ ಕ್ಲಾಸ್. ಇದನ್ನ ನಾವು ಗಂಭೀರವಾಗಿ ಯೋಚನೆ ಮಾಡಿ ಇದನ್ನ ನಾವು ಈ ಸಂವಿಧಾನದ ಧ್ಯೇಯಗಳನ್ನ ಜಾರಿ ಮಾಡಿದ್ರೆ ಗ್ರೋತ್ ಆಗುತ್ತೆ. ಬರೀ ಇನ್ಕ್ಲೂಸಿವ್ ಗ್ರೋತ್ ಅಂತ ಸಂವಿಧಾನ ಇರಲಿ ಹೇಳೋದು ಸಾಧ್ಯ ಆಗುತ್ತೆ. ಏನ್ ನಾವು ಹೆಮ್ಮೆ ಪಡೆಯಬಹುದು. ದೇಶ ಇವತ್ತು GDP 8.5 ಆಗ್ಬಿಟ್ಟಿದೆ, 8.2 ಆಗ್ಬಿಟ್ಟಿದೆ. ನೆಕ್ಸ್ಟ್ ಇಯರ್ 9ಕ್ಕೆ ಹೋಗ್ತೀವಿ. ಈ ಸಾಮಾನ್ಯ ಹಿಂದುಳಿದ ಜಾತಿಯವರು ಕೂಲಿ ಮಾಡೋನು ಅವನ ಆದಾಯ ಎಷ್ಟು, ಅವನಲ್ಲಿ GDP ನಲ್ಲಿ ಎಷ್ಟು ಭಾಗ ಇದೆ ಅನ್ನೋದಾನೆ ಮುಖ್ಯ. ಎಲ್ಲ ಶ್ರೀಮಂತರ ಆಸ್ತಿ ಸೇರಿಸ್ಬಿಟ್ಟು GDP ಇಷ್ಟದೆ ಅಂದ್ರೆ ಆಗೋದಿಲ್ಲ. ಬಡವನ ಆಸ್ತಿ ಎಷ್ಟಿದೆ ಅನ್ನೋದು ಅಂತರ ಇದೆಯಲ್ಲ, ಬಡವ ಶ್ರೀಮಂತರ ಮಧ್ಯೆ ಇರ್ತಕ್ಕಂಥದ್ದು. ಆ ಗ್ಯಾಪು ಎಷ್ಟು ಬಹಳ ಮುಖ್ಯ. ಅದಕ್ಕೆ ನಮ್ಮ ಯುವಕರು ಯೋಚನೆ ಮಾಡಬೇಕು. ಅದಕ್ಕೆ ಎಲ್ರಿಗೂ ಅಧಿಕಾರ ಸಿಗಬೇಕು, ಅದಕ್ಕೆ ಎಲ್ರಿಗೂ ಅಧಿಕಾರದಲ್ಲಿ ಪಾಲಿರಬೇಕು ಅಂತಕ್ಕಂಥದ್ದು. ಆ ಕಾರಣದಿಂದಲೇ 70% ಅಮೆಂಡ್ಮೆಂಟ್ ಆಯ್ತು ಕಾನ್ಸ್ಟಿಟ್ಯೂಷನ್. ಅದು ಅಮೆಂಡ್ಮೆಂಟ್ ಆಗಲು ಜಾರಿ ಬರ್ಬೇಕಾದ್ರೆ ಯಾವಾಗ ಬಂದು ಗೊತ್ತಾ ನಿಮಗೆ? ಜಾರಿಗೆ ಬಂದದ್ದು ನಾವು ಬಂದ್ಮೇಲೆ 94ನೇ ಕರ್ನಾಟಕ. ಇನ್ನು ಅನೇಕ ರಾಜ್ಯಗಳಲ್ಲಿ ಬಂದಿದ್ದು ಗೊತ್ತಿಲ್ಲ ನನಗೆ. 94 ಇವತ್ತು 2A 2B ಈ ಮೀಸಲಾತಿ ಬರ್ಬೇಕಾದ್ರೆ ನಾವು ಮಾಡೋದು ಅದನ್ನು ಡೈಲ್ಯೂಟ್ ಮಾಡೋ ಕೆಲಸ ನಡೀತಾ ಇದೆ. ಇಟ್ಸ್ ಆಲ್ಸೋ ಡೈಲ್ಯೂಟೆಡ್. ರಾಜನಗರ ಒಂದ್ಸರಿ ಜನರಲ್ ಗೆದ್ದಿದೆ, ಅವನು ಗೆದ್ದಿದ್ದ, ರಾಜನು ಗೆದ್ದಿದ್ದ. ಒಂದ್ ವೇಳೆ ಅಷ್ಟು ಜನ ಗೆಲ್ಲಕ್ಕಾಯ್ತು, ಗೆಲ್ತಿದ್ರು ಕೆಲವರು ಯಾರ ಪಾಪುಲಾರಿಟಿ ಇಲ್ಲೇ ಗೆದ್ದಿದ್ರು. ಈಗ ಅದು ಮಾಡಿದ್ಮೇಲೆ ಬಹಳ ಜನ ಯಾಕೆ ಮಾಡಿದ್ರು ನಾವು ಲೀಡರ್ಶಿಪ್ ಬೆಳೀಲಿ ಅಂತ. ಯಾಕಂದ್ರೆ ಲೀಡರ್ಶಿಪ್ ಸಂಘಟನೆ ಹೆಂಗಾಗ್ತದೆ, ಹೋರಾಟ ಮಾಡೋರು ಅದಕ್ಕೋಸ್ಕರ ಕೆಳ ಹಂತದಿಂದ ಲೀಡರ್ಶಿಪ್ ಬೆಳೀಲಿ. ಅದು ಬೆಳೆದ ಮೇಲೆ ಬಹಳ ಜನ ಎಲ್ಲರೂ ಬಹಳ ಜನ ಸ್ವಾರ್ಥಿಗಳಾಗಕ್ಕೆ ಶುರು ಆಗ್ಬಿಡ್ತಾರೆ. ಮೊದಲು ನನ್ನ ನೋಡ್ಕೊಳ್ಳೋ ಸಮಾಜ, ಆಮೇಲೆ ನೋಡೋಣ, ನನಗೆ ಅವಕಾಶ ಸಿಗಲ್ಲ, ಆಮೇಲೆ ನೋಡಬೇಕು. ಆಮೇಲೆ ನಮ್ಮನ್ನು ಜನಗಳು ಹೆಂಗಾಗ್ಬಿಟ್ಟರೆ ನೀವು ಹೇಳಿ, ಎಲ್ಲರೂ ನಾನು ಯಾರಿಗೂ ಬೆಳಿಬೇಡಿ ಅಂತ ಹೇಳೋದು. ಯಾಕಂದ್ರೆ ನಾನು ರಾಜಕೀಯದಲ್ಲಿ ಕೊನೆಗೆ ಬರ್ತಾ ಇದ್ದೀನಿ. ನಾನು ಒಂದು 5 ವರ್ಷ ಇರ್ಬೋದು. I cannot continue after 5 years in politics. I am in my evening. ನನಗೀಗ 64 ವರ್ಷ ಆಗ್ತದೆ. ಇನ್ನೊಂದು 6 ವರ್ಷ ರಾಜಕಾರಣ ಮಾಡ್ಬೋದು. 76 ಕಷ್ಟ ರಾಜಕಾರಣ. ಯಾಕಂದ್ರೆ ಉತ್ಸಾಹ ಇರೋಲ್ಲ, ಶಕ್ತಿ ಇರೋದಿಲ್ಲ, ಓಡಾಡಕ್ಕಾಗೋದಿಲ್ಲ, ಅದರಿಂದ ಮಾಡೋಕ್ಕಾಗಲ್ಲ. ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ರಾಮಾಜೋಯಿಸರು ನಾವು ಟೀಕೆ ಮಾಡಕ್ಕೆ ಹೇಳ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಆಗ್ತದೆ. ಅಗತ್ಯ ಏನಿತ್ತು? ಎಷ್ಟು ವರ್ಷದಿಂದ ಇತ್ತು? ಅದು 94ನೇ ಇಸ್ವಿಯಿಂದ ಇತ್ತು. Why he has filed a petition before the Supreme Court? ಮೀಸಲಾತಿ ವಿರುದ್ಧ 2A ಮಾಡಿರೋದನ್ನ ಸರಿ ಇಲ್ಲ, ರಾಜಕೀಯ ಮೀಸಲಾತಿ ಕೊಟ್ಟರು ಸರಿ ಇಲ್ಲ ಅಂತೇಳಿ ಇಟ್ ವಾಸ್ ಚಾಲೆಂಜ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್. After so many years, where was the necessity? ಈಗ ಪರಿಣಾಮ ಏನಾಯ್ತು ಅಂದ್ರೆ, ಲಕ್ಕಿಲಿ ದಿ ಸುಪ್ರೀಂ ಕೋರ್ಟ್ ಅಪೀಲ್ ನಾವು ಮಾಡಿದ್ರನ್ನ ಸರಿ ಅಂತ ಒಪ್ಕೊಂಡಿದ್ದಾರೆ. ಬಟ್ ಅದು ಹೇಳ್ತಾ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ
ಕೊಟ್ಬಿಟ್ಟು ಉಳಿದದನ್ನು ಕೊಡಬೇಕು ಅಂತ ಹೇಳ್ಬಿಟ್ಟಿರೋದ್ರಿಂದ ಮತ್ತೆ ಮೀಸಲಾತಿ 50 ಸೀಲಿಂಗ್ ಇರೋದ್ರಿಂದ ನಮಗೆ ಸೀಟ್ಗಳು ಕಡಿಮೆ ಆಗುತ್ತೆ. We lost about under 9 ಜಿಲ್ಲಾ ಪಂಚಾಯತ್ under 9 for ಜಿಲ್ಲಾ ಪಂಚಾಯತ್ under more than nearly 500 ಪಂಚಾಯತ್. ಸೊ ಗ್ರಾಮ ಪಂಚಾಯತ್ ಬೇಕಾದಷ್ಟು ಹೋಗ್ತದೆ. And it applies to all backward communities and ಅದೇನಾಗಬೇಕು ಯಾರಾದ್ರೂ ಒಬ್ಬರಲ್ಲಿ ಯೋಚನೆ ಮಾಡಿದ್ರ ಪ್ರತಿಭಟನೆ ಯಾಕಿದ್ದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಯಾವಾಗಲೂ ಕೂಡ ಸಾಮಾಜಿಕ ವಿರುದ್ಧವಾಗಿರೋ ಕೈಲಿ ಅಧಿಕಾರ ಸಿಕ್ಕಿದ್ರೆ ಏನಾಗ್ತದೆ ಅನ್ನೋದನ್ನ ಹಂಗಾಗ ಸಾಧ್ಯ ಆಯ್ತದಿಲ್ಲ. ಐ ವುಡ್ ನಾಟ್ ಪರಿಸ್ಥಿತಿ ಆಗಿದೆ. ಹೇಗೆ ಶಕ್ತಿಗಳು ನಾನು ಜನತಾದಳ ಬಿಟ್ಟೆ ಒಳ ಮೀಸಲಾತಿ ಅಂದ್ರು. ಒಳ ಮೀಸಲಾತಿ ಮಾಡಕ್ಕೆ ಹೇಳಿದ್ರ ಮಾಡಿದ್ರೆ ಬೇಸ್ ಅನ್ಬೋದಾಗಿತ್ತು. ನಾವೇನು ಮಾಡಬೇಡಿ ಅಂತ ಎವರ್ ಆರ್ಗ್ಯೂಡ್? ನನ್ನ ವಿರುದ್ಧವಾಗಿ ಹಿಂದುಳಿದ ಜಾತಿಯವರು ಎದುರುಗಟ್ಟೆಗೆ ಏನ್ ಬೇಕೋ ಅಷ್ಟಕ್ಕೆ ಮಾಡ್ತೀವಿ ಅಂತ ಯಾರು ಮಾತಾಡಲ್ಲ. ಯಾರು ಮಾಡಬೇಡಿ ಅಂತ ಹೇಳಿದವರು ಯಾರು? ಇನ್ ಪವರ್ ಫಾರ್ 20 months. Why they have not done it? ಕುತಂತ್ರಗಳು ನಡೀತವೆ ಅನ್ನೋದು ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ? ಇದೆಲ್ಲ ವಾಸ್ತವವಾದ ವಿಚಾರಗಳು. These are all facts. ಎಲ್ಲ ವಿದ್ಯಾವಂತರ ಸಂಘಟನೆ ಮಾಡ್ತಾ ಇದ್ದೀರಲ್ಲ, ಸ್ವಲ್ಪ ಯೋಚನೆ ಮಾಡಿ, ಜನಗಳ ತಲುಪಿಸಿ. ಅಂಬೇಡ್ಕರ್ ಹೇಳದಂತ ವಿಚಾರಗಳು ಬೇರೆಯವರು ಹೇಳೋದು ಬೇಡ ಅಂತ ಹೇಳೋದು ಅದನ್ನ ಅದಕ್ಕೆ ಯಾರೇ ಏನೇ ಹೇಳಿದ್ರು ಕೂಡ ಯೋಚನೆ ಮಾಡಿ ಹೇಳೋದು. ಸದುದ್ದೇಶದಿಂದ ಹೇಳಿದಾರ, ದುರುದ್ದೇಶದಿಂದ ಹೇಳಿದಾರ, ಹಿಂದುಳಿದ ಜಾತಿಯವರು ಹಿತಾಸಕ್ತಿಯಿಂದ ಹೇಳಿದಾರ ಇಲ್ವಾ? ಹಿಂದುಳಿದ ಜಾತಿಯವರು ಹಿತಾಸಕ್ತಿಯಿಂದ ಹೇಳಿದ್ರೆ ಅವ್ರಿಗೆ ಬೆಂಬಲ ಕೊಡೋಣ. ಇಲ್ಲ ಅಂತಂದ್ರೆ ಕುತಂತ್ರದಿಂದ ಹೇಳಿ be careful about such leaders. They are very dangerous. ಅವ್ರನ್ನೇ ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಕರೆಯೋದು. ಸೊ ಇದ್ರ ಬಗ್ಗೆ ಹೆಚ್ಚು ಚಿಂತನೆಗಳಾಗಬೇಕು. ಈ ದಿಕ್ಕಿನಲ್ಲಿ ನಿಮ್ಮ ನಡವಳಿಕೆ, ನಿಮ್ಮ ಗುರಿಗಳನ್ನ ರೂಪಿಸಬೇಕು. ಹಾಗಾದಾಗ ಮಾತ್ರ ನಾವು ಸಮಾಜದ ಜೊತೆ ತಗೊಂಡು ಹೋಗಕ್ಕೆ ಸಾಧ್ಯ ಆಗ್ತದೆ, ಪರಿವರ್ತನೆ ಕಡೆ ತಗೊಂಡು ಹೋಗಕ್ಕೆ ಸಾಧ್ಯ ಆಗಿರುತ್ತೆ. ಇಲ್ಲದ್ರೆ ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟ. ಮತ್ತೆ ರಾಜಕೀಯ ಅಧಿಕಾರ ಇದೆಯಲ್ಲ, ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ, ಜಾತಿ ವ್ಯವಸ್ಥೆಯಲ್ಲಿ ಬಹಳ ಸಬಲವಾದಂತಹ ಅರ್ಥ. ರಾಜಕೀಯ ಅಧಿಕಾರ ಇದ್ರೇನೆ ಏನಾದ್ರು ಮಾಡಕ್ ಸಾಧ್ಯ, ಏನು ಮಾಡಕ್ಕಿಲ್ಲ. ಹಿಂಗೆ ಕೂತ್ಕೊಂಡು ಭಾಷಣ ಹೊಡೆಯೋದು, ಮನಗೋಗೋದು, ಮನೆ ಕಳೆದು ಇಷ್ಟೇ ಆಗುತ್ತೆ. ಅದು ಬಿಟ್ಟರೆ ಏನೇನೂ ಆಗಲ್ಲ. ಈ ಮಧ್ಯಪ್ರದೇಶದಲ್ಲಿ, ಮಧ್ಯಪ್ರದೇಶ ಸ್ವಲ್ಪ ಚೆನ್ನಾಗಿ ಭಾಷಣ ಗುಡ್ ಸ್ಪೀಕರ್, ಬಟ್ ಒಬ್ರು MLA ಆಗಿದ್ದಾರೆ, ಒಬ್ರು बहुत what is the population of Kurma community? 1 crore. For 1 crore you are only 5. Whether it is your party or any political party,
लॉजिकली 6 है, तमिलनाडु में एक भी नहीं है, यूपी में एक भी नहीं है, मध्य प्रदेश में एक भी नहीं है, राजस्थान 2 है, 2 MLA 2. Population is more in UP, Rajasthan, Madhya Pradesh, in all these places compared to Karnataka. No, it is because for these all these places, Sangoli, Rayana, Kanika, Bukka, all the historical people and historical and currently our created awareness among to certain extent. ಇವತ್ತು ಇಲ್ಲಿ ಎಷ್ಟು ಜನ ಕಾರ್ಪೊರೇಟರ್ಸ್ 25 ಕಾರ್ಪೊರೇಟರ್ಸ್ are there in Bangalore city alone. It is because of the political intervention. ನಾನು ಯಾಕೆ ಹೇಳ್ತಾರೆ ಅದಕ್ಕೋಸ್ಕರನೇ ರಾಜಕೀಯ ಅಧಿಕಾರ